ಒಂದು ವಿಷಯ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಿನ್ನೆ ರಾತ್ರಿ ನಮ್ಮ ಕಾರ್ಯಕರ್ತರಿಗೆ 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ ಜಿಲ್ಲಾಡಳಿತ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ರಾತ್ರಿ 2 ಗಂಟೆಗೆ ಮಾಧ್ಯಮದ ಸ್ನೇಹಿತರು ಕೂಡ 2 ಗಂಟೆಗೆ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಇಲ್ಲಿಯ ಜಿಲ್ಲಾಡಳಿತ ವಿಶೇಷವಾಗಿ ಪೊಲೀಸರಿಗೆ ನಾನು ಒಂದು ಮನವಿ ಮಾಡ್ತೀನಿ. ನೀವು ತಾವು ಕೇಳಿದ್ರೆ ಸ್ಟೇಷನ್ ಹತ್ರ ನೀವು ಪ್ರತಿಭಟನೆ ಮಾಡೋದು ಬೇಡ, ಇಲ್ಲೇ ಮಾಡಿ ಅಂತ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಬೇರೆ ಬೇರೆ ಕಾರಣಗಳಿಂದ ನಾಗರಿಕಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಡೆಗೆ ನಾವು ಕೂಡ ನಿಮಗೆ ಸಹಕಾರ ಮಾಡಿ ಇಲ್ಲಿ ಒಪ್ಕೊಂಡಿದೀವಿ. ಇಲಾಖೆಯ ಸಿಬ್ಬಂದಿಗಳೇ, ಹಿರಿಯರೇ, ಸ್ವಲ್ಪ ದಿನದ ಹಿಂದೆ ನಮ್ಮೆಲ್ಲರ ಕರ್ನಾಟಕದ ರಾಜ್ಯದ ಅತಿ ಹೆಚ್ಚು ದಾಖಲೆ ಮಾಡಿರುವಂತಹ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಸ್ಟೇಜ್ ಅಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡಕ್ ಕೊಟ್ಟಿದ್ರು. ನೆನ್ಪಿಡ್ಕೊಳ್ಳಿ, ನೀವು ಸ್ಟೇಜ್ ಅಲ್ಲಿ ಕಪಾಳ ಮೋಕ್ಷ ಮಾಡ್ಲಿಕ್ಕೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಇವತ್ತು ಒಬ್ಬ ಅಧಿಕಾರಿಗೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಕಾಂಗ್ರೆಸ್ಸಿನ ಕಾರ್ಯಕರ್ತ ಏಕವಚನದಲ್ಲಿ ಮಾತಾಡ್ತಾನೆ. ಟಿವಿಲಿ ಜನ ನೋಡಿದ್ದಾರೆ. IPL ಮ್ಯಾಚ್ ಅಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳನ್ನು ಯಾವ ರೀತಿ ನೆನೆಸ್ಕೊಂಡ್ರು? ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರ್ಯಕರ್ತ ಈ ರೀತಿಯ ಅಸಂಸ್ಕೃತಿಯಾದ ವರ್ತನೆ ಮಾಡಿಲ್ಲ. ನಿಮ್ಮ ಮನವಿಗೆ ನಾವು ಕೂಡ ಒಪ್ಕೊಂಡಿದ್ದೀವಿ, ನಿಮಗೆ ಸಹಕಾರ ಕೊಟ್ಟಿದ್ದೀವಿ. ಇದೊಂದು ನಿಮಗೆ ತಿಳಿರಲಿ ಅನ್ನೋ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ಪ್ರಾಸ್ತಾವಿಕವಾಗಿ ಇಲ್ಲದ್ರು ಕೂಡ ಹಾಗೆ ಪ್ರಾಸ್ತಾವಿಕವಾಗಿ ಎಲ್ಲ ಹಿರಿಯ ಕಾರ್ಯಕರ್ತರು ಮಾತಾಡಿದ್ದಾರೆ ನಮ್ಮನ್ನೆಲ್ಲ ಉದ್ದೇಶಿಸಿ. ಇವತ್ತು ಇಡೀ ರಾಜ್ಯದಲ್ಲಿ 2 ವಿಷಯಗಳನ್ನು ನಾವು ನೋಡ್ತೀವಿ. ಒಂದು, ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಇನ್ನೊಂದು ಭ್ರಷ್ಟಾಚಾರ. ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ತಾರ್ಕಿಕ ಅಂತ್ಯ ಮುಗಿಸಿದೆ. ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿದ ವಿಚಾರ ಆಗಿರ್ಬೋದು, ಮೂಡ ಸೈಟ್ ವಾಪಸ್ ಕೊಡಿಸಿರುವಂತ ವಿಚಾರ ಆಗಿರ್ಬೋದು, ನಮ್ಮ ನೆಚ್ಚಿನ ನಾಯಕರಾದಂತ ವಿಜಯಣ್ಣನವರ ನೇತೃತ್ವದಲ್ಲಿ ನಾವು ತಾರ್ಕಿಕ ಅಂತ್ಯಗಳನ್ನು ಮುಗಿಸಿದ್ವಿ ನಾವು ಕೂಡ. ಆದ್ರೆ ಬಂಡ ಭ್ರಷ್ಟಾಚಾರಕ್ಕೆ ನಾಚಿಕೆ ಆಗಿಲ್ಲ ಇಲ್ಲಿವರೆಗೂ ಕೂಡ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ, ದಾವಣಗೆರೆ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಇವತ್ತು ಮಣ್ಣನ್ನು ಅಕ್ರಮವಾಗಿ ಹೊಡ್ತಾ ಇರೋದು ಎಲ್ಲ ಜನಗಳಿಗೆ ಗೊತ್ತಿದೆ, ಓಪನ್ ಸೀಕ್ರೆಟ್ ಆಗಿದೆ. ಅದನ್ನು ಖಂಡಿಸಬೇಕಾದಂತ ಈ ಜಿಲ್ಲಾಡಳಿತ ಅವ್ರಿಗೆ ಎದುರ್ಕೊಂಡು, ಅವರ ಅಧಿಕಾರಕ್ಕೆ ಎದುರ್ಕೊಂಡು ಇವತ್ತು ಕಣ್ಮುಚ್ಕೊಂಡು ಕೂತಿದೆ. ನೀವು ಕಣ್ಮುಚ್ಕೊಂಡು ಕೂತಿರ್ಬೋದು ಸ್ವಾಮಿಗಳೇ, ಆದ್ರೆ ಈ ದಾವಣಗೆರೆ ಜನತೆ ಕಣ್ಮುಚ್ಕೊಂಡು ಕೂತಿಲ್ಲ. ನಮ್ಮ ಹಿರಿಯರು ಹೇಳಿದ್ರು ಇನ್ನು 7.5 ವರ್ಷ ಇದೆ ಅಂತಂದೇಳಿ. ನನಗೇನೋ ಅನುಮಾನ ಇದೆ ಇವ್ರು ಹೊಡೆದಾಡ್ತಿರೋದು ನೋಡಿದ್ರೆ. ಇನ್ನು 6 ತಿಂಗಳಿಗೆ ಬರ್ಬೋದು, 1 ವರ್ಷಕ್ಕೂ ಎಲೆಕ್ಷನ್ ಬರ್ಬೋದು. ಆವಾಗ ಈ ದಾವಣಗೆರೆ ಜನ ತೀರ್ಪು ಕೊಡ್ತಾರೆ. ಇವತ್ತು ಒಬ್ಬ ಶಾಸಕರನ್ನು ಯಾವ ರೀತಿ ನಡೆಸ್ಕೊಂಡ್ರಿ ನೀವು? ಎಲ್ಲ ಒಂದು ಅನುಮಾನ ಶುರುವಾಗಿದೆ ನಮ್ಗೆ. ಯಾವ ರೀತಿ ಸಿಟಿ ರವಿ ಅವ್ರನ್ನ ಬಳಸ್ತೀರ ನೀವು? ಯಾವ ರೀತಿ ನೀವು ಸಿಟಿ ರವಿ ಅವ್ರಿಗೆ ಬೆಳಗಾವಿಯಲ್ಲಿ ಅನುಚಿತವಾಗಿ ವರ್ತಿಸಿದ್ರೆ ಅದೇ ರೀತಿಯಲ್ಲಿ ಮಾಡ್ತಿರೋ ಒಂದು ಅನುಮಾನ ಇತ್ತು ನಮಗೆ. ಇವತ್ತು ದಾವಣಗೆರೆಯಲ್ಲಿ ಯಾವ್ದಾದ್ರು ನ್ಯೂಸ್ ಅಲ್ಲಿ ನಾವು ನೋಡಿದ್ರೆ ಒಂದು ಮಟಕ ದಂಧೆ, ಒಂದು ಡ್ರಗ್ಸ್ ವ್ಯಾಪಾರ, ಇನ್ನೊಂದು ಭ್ರಷ್ಟಾಚಾರ, ಈ 3 ವಿಚಾರ ಬರೋದು. ದಾವಣಗೆರೆಯ ವಿಚಾರವಾಗಿ ಯಾವುದೇ ಮಾಧ್ಯಮದಲ್ಲಿ ಬಂದ್ರೆ ಹೆಡ್ಲೈನ್ಸ್ ಅಲ್ಲಿ 3 ಇರ್ತವೆ. ನಿನ್ನೆ ನಾನು ಕೂಡ ನೋಡ್ತಿದ್ದೆ ಯಾವುದೋ ನ್ಯೂಸ್ ಚಾನೆಲ್ ನ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಆತ್ಮರಾದಂತ ಡ್ಯಾಶ್ ಇವರು ಡ್ರಗ್ಸ್ ದಂಧೆಯಲ್ಲಿ ಸೇರ್ಕೊಂಡಿದ್ರು, ಇವ್ರನ್ನ ಅರೆಸ್ಟ್ ಮಾಡ್ಲಿಕ್ಕಾಯ್ತು. ನಮ್ಮ ಹಿರಿಯರು ಯಾರೊಬ್ರು ಮಾತಾಡಿದ್ರಾಗ್ಲೆ. ದಾವಣಗೆರೆ ಇವತ್ತು ಹಿಂದೆ ಮ್ಯಾಂಚೆಸ್ಟರ್ ಆಗಿತ್ತು, ವಿದ್ಯಾಕಾಶಿ ಆಗಿತ್ತು, ಆದ್ರೆ ಇವತ್ತು ಡ್ರಗ್ಸ್ ದಂಧೆಯ ನಗರವಾಗಿದೆ. ಇವತ್ತು ಪಕ್ಕದ ರಾಜ್ಯದ ಪೊಲೀಸರು ಬಂದು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ಸ್ ವ್ಯಾಪಾರಿಗಳನ್ನ, ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಏನ್ ಮಾಡ್ತಿದೆ? ಕೇವಲ ಭ್ರಷ್ಟಾಚಾರ, ಕುರ್ಚಿ ಉಳುವು ಅಷ್ಟೇ ಮಾಡ್ತಾ ಇರೋದು. ಈ ರೀತಿಯ ವರ್ತನೆ ದಾವಣಗೆರೆಗೂ ಕೂಡ ಬಂದಿದೆ. ನಮ್ಮ ಹರೀಶ್ ಅವರನ್ನ, ನಮ್ಮ ಸನ್ಮಾನ್ಯ ಶಾಸಕರಾದಂತ ಹರೀಶ್ ಅವರನ್ನು ಕೂಡ ಈ ಒಂದು ಅಟ್ರಾಸಿಟಿ ಕೇಸಿಗೆ ಅವ್ರನ್ನ ಒಳಪಡಿಸಿದ್ದಾರೆ. ನಾನೊಂದು ಈ ವೇದಿಕೆ ಮೂಲಕ ವಿನಂತಿಯನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಅಡ್ಡಾಡುವಂತ ಕಾಂಗ್ರೆಸ್ಸಿನ ನಾಯಕರೇ ಇವತ್ತು
ದಲಿತರ ಏಳಿಗೆಗೆ ನಾವೇ ಅಂತ ಹೇಳುವಂತ ನಾಯಕರೇ ಇವತ್ತು ದಲಿತರ ಪರವಾಗಿರುವಂತ ಒಂದು ಕೇಸನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಿರೋ ನಿಮ್ಮ ನಾಚಿಕೆ ಆಗಲ್ವಾ? ಇದು ಇವತ್ತು ರಾಜ್ಯ ನೀವು ನೋಡ್ತಾ ಇಲ್ವಾ? ಇವತ್ತು ಯಾರಿಗಾದ್ರೂ ಗೊತ್ತಿರ್ತಾರೆ ಯಾರು ಕಾರ್ಯಕರ್ತ ಹಾಕಿದ್ದ ಈ ಶ್ರೀಗಳು ಹಳೆ ಪಟ್ಟಿ ಯಾರು ಜಾತಿ ಹಾಕೊಂಡಿರ್ತಾರ? ಹರೀಶ್ ಅವ್ರಿಗೆ ಕಾಂತರಾಜ್ ಅವ್ರಿಗೆ ಏನ್ ಸಂಬಂಧ ಇದೆ? ಅವ್ರು ಹೇಳಲಿಕ್ಕೆ ಯಾವ ರೀತಿ ಸಾಧ್ಯ ಜಾತಿ ಮಾತಾಡ್ಲಿಕ್ಕೆ? ಅಷ್ಟೇ ಅಲ್ಲ, ಹರೀಶ್ ಒಬ್ಬರೇ ಅಲ್ಲ, ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇವಲ ನಾಯಕರಿಗೆ ಅಷ್ಟೇ ಅಲ್ಲ, ಕಾರ್ಯಕರ್ತರ ಜೊತೆಗೊಂದು ನಿಲ್ಲುತ್ತೆ ಅಂತ ನಾವು ಹೇಳ್ತೀವಿ. ಏನು ಹೊನ್ನಾಡಿದೆ ನಮ್ಮ ಕಾರ್ಯಕರ್ತರಾದಂತ ಪಾಲಾಕ್ಷಪ್ಪರ ಮೇಲೆ ಒಂದು ಹೋರಾಟದ ಬಗ್ಗೆ ಬಂದು ಕಾಂಗ್ರೆಸ್ಸಿನ ಗೂಂಡ ಅಧ್ಯಕ್ಷ ಕೈ ಮಾಡ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಸುಳ್ಳು ಕುತ್ಕೊಂಡು ನೋಡ್ತು. ಸೋಮವಾರ ಕೇಸ್ ಹಾಕ್ಬೋದಿತ್ತು, ಅವತ್ತು ಹಾಕಿಲ್ಲ. ಒಂದು ತಿಳ್ಕೊಳ್ಳಿ, ನೀವು ಅವತ್ತು ಜಿಲ್ಲಾ ಘಟಕವಾಗಿ ಅವತ್ತು ಹೋರಾಟ ಮಾಡಿತ್ತು. ಒಂದು ತಿಳ್ಕೊಳ್ಳಿ, ನಮ್ಮ ಕಾರ್ಯಕರ್ತರನ್ನ ಕೇಸ್ ಹಾಕೋದ್ರ ಮುಂತಾಗ್ಲಿ ಹಲ್ಲೆ ಮಾಡೋದ್ರ ಮುಂತಾಗ್ಲಿ ನೀವು ಎತ್ತಿಕೋಕೆ ಸಾಧ್ಯನೇ ಇಲ್ಲ. ಸುಟ್ಟು ಮಾಡ್ತಾರ ಮತ್ತೆ ಮತ್ತೆ ಬರ್ತೀವಿ ನಾವೆಂದ್ರು ಕೂಡ. ಕೇವಲ 7 ವರ್ಷ ಇದೆ ಸಚಿವರೇ ನಿಮ್ಮ ಅಧಿಕಾರ, ಮುಂದೆ ಇನ್ಯಾವತ್ತೂ ಬರೋಕ್ ಸಾಧ್ಯ ಇಲ್ಲ. ನಿಮ್ಗೆ ದುರಾಡಳಿತ ನೋಡಿ ಹಿಂಗಾಗಿ ಕೂಡ ನೀವು ಸರಿಯಾದ ವರ್ತನೆ ಮಾಡಿ ಜಿಲ್ಲಾಡಳಿತ ನಾಗರಿಕರಿಗೆ ಸರಿಯಾದ ಆಡಳಿತ ಕೊಡ್ಬೇಕು ಅಂತ ಆಗ್ರಹ ಪಡಿಸ್ತಾ ಇನ್ನೇನಾದ್ರೂ ಇದು ಮುಂದುವರೆದಿದ್ದೆ ಆದ್ರೆ ನಮ್ಮ ಹಿರಿಯರು ಹೇಳಿದಂತೆ ನಿದ್ರೆ ಮಾಡುವುದನ್ನ ಅಂದುಕೊಳ್ತೀವಿ. ಅವತ್ತು ಆಗುವಂತ ಎಲ್ಲ ಅನಾಹುತಗಳಿಗೆ ನೇರವಾಗಿ ಜಿಲ್ಲಾಡಳಿತ